ನಮಸ್ಕಾರ. ವಿಜಯೇಂದ್ರ. ಇತ್ತೀಚೆಗಷ್ಟೇ ವಿಶ್ವ ಪುಸ್ತಕ ದಿನಾಚರಣೆ ಆಯಿತು. ಪುಸ್ತಕ ಕೊಂಡ್ಕೊಂಡು ಸಂಗ್ರಹ ಮಾಡೋರು ಒಂದು ರೀತಿ ಆದರೆ, ದೊಡ್ಡ ದೊಡ್ಡ ಪಬ್ಲಿಷರ್ಸು, ಪುಸ್ತಕ ಮಾರಾಟಗಾರರು ಅನೇಕ ಹಿರಿಯ ಲೇಖಕರ ಪುಸ್ತಕಗಳನ್ನು ಮಾರಾಟ ಮಾಡಿ ಪುಸ್ತಕ ಓದುಗರಿಗೆ ಒಂದು ರೀತಿಯ ಸಹಾಯ ಮಾಡ್ತಾಯಿದ್ದಾರೆ. ಆದರೆ ನಾನಿವತ್ತು ನಿಮ್ಮ ಗಮನ ಸೆಳೆಯೋದಕ್ಕೆ ಬಂದಿರೋದು ಈ ಪುಸ್ತಕ ಮಾರಾಟದಿಂದಲೇ ತನ್ನ ಜೀವನವನ್ನು ಕಂಡುಕೊಂಡಂಥ ಒಬ್ಬ ಆಕೆಯ ಬಗ್ಗೆ ನಾನು ಮಾತಾಡಲಿಕ್ಕೆ ಬಂದಿದ್ದೇನೆ. ತುಮಕೂರಿನಲ್ಲಿ ಬಹಳ ಹಿಂದೆ ನರಸಿಂಹಮೂರ್ತಿಗಳು ಅಂಥೇಳಿ ಒಬ್ಬರು ಅಡುಗೆಯ ಸಹಾಯಕರಾಗಿ ಅಡುಗೆಯವರಾಗಿ ಜೀವನ ಮಾಡ್ತಾಯಿದ್ರು. ಅಚಾನಕ್ಕಾಗಿ ಅವರು ನಿಧನ ಹೊಂದಿದರು. ನಂತರ ಅವರು ಅಡುಗೆ ವ್ಯಾಪಾರ ಮಾಡಬೇಕಾದ್ರೂ ಈ ಕನ್ನಡ ಪುಸ್ತಕ ಮಾರುವ ಒಂದು ಹವ್ಯಾಸ ಅವರು ಇಟ್ಕೊಂಡಿದ್ರು. ಒಂದು ಸಣ್ಣದಾಗಿ ಒಂದು ಪೆಟ್ಟಿಗೆಯಲ್ಲಿ ಪುಸ್ತಕ ತೊಗೊಂಡೋಗಿ ಒಂದು ಕಡೆ ಇಟ್ಕೊಂಡು ಮಾರಾಟ ಮಾಡ್ತಾಯಿದ್ರು. ಅವರ ಶ್ರೀಮತಿ ಅವರ ಮರಣ ನಂತರ ಯಶೋಧಮ್ಮನವರು ಇದೇ ವೃತ್ತಿಯನ್ನು ಕಾಯಕವಾಗಿ ಮುಂದುವರಿಸಿದ್ರು. ಅನೇಕ ಸೆಕೆಂಡ್ ಹ್ಯಾಂಡ್ ಪುಸ್ತಕಗಳು, ಹೊಸ ಪುಸ್ತಕ ಇವೆಲ್ಲವನ್ನೂ ತಂದು ಆಟೋ ಮಾಡ್ಕೊಂಬಂದು ನಗರಸಭೆಯ ಮುಂಭಾಗ ಒಂದು ಕಡೆ ಭಾಗದಲ್ಲಿ ಇಟ್ಕೊಂಡು ಬಹಳ ವರ್ಷ ಪುಸ್ತಕ ಮಾರಾಟ ಮಾಡ್ತಾಯಿದ್ರು. ಅವರ ಹತ್ರ ಸಣ್ಣ ಸಣ್ಣ ಚಲನಚಿತ್ರ ಗೀತೆಗಳು, ಆ ಕಾಲದಲ್ಲಿ ಟಾಕೀಸ್ ಒಳಗೆ ಆ ಫಿಲಮ್ ರಿಲೀಸ್ ಆದಾಗ ಆ ಸಿನಿಮಾದ ಒಂದು ಪುಟ್ಟ ಕತೆ ಮತ್ತು ಹಾಡುಗಳನ್ನು ಮುದ್ರಿಸಿ 25 ಪೈಸೆಗೆ ಒಂದು ಪುಸ್ತಕ ಮಾರೋರು. ಆ ಪುಸ್ತಕಗಳನ್ನು ಕೂಡ ಸೇರಿಸಿ ಅಲ್ಲಿ ಅನೇಕ ಪುಸ್ತಕಗಳನ್ನು ಮಾರಿ ಜೀವನ ಮಾಡ್ತಾಯಿದ್ರು. ನರಸಿಂಹಯ್ಯನವರ ಪತ್ತೇದಾರಿ ಕಾದಂಬರಿ ಇರ್ಬೋದು, ಅನುಪಮ ನಿರಂಜನ್ರವ್ರ ಪುಸ್ತಕ, ಈ ರೀತಿ ಅನೇಕ ಪುಸ್ತಕಗಳು ಅವರು ಮಾರಾಟ ಮಾಡ್ತಾಯಿದ್ರು. ಕೆಲವೊಂದು ದಿನ ಮಾರಾಟ ಆಗ್ತಾಯಿತ್ತು, ಕೆಲವೊಂದು ದಿನ ಆಗ್ತಾಯಿರಲಿಲ್ಲ. ಕೊಂಡು ಓದುವವರ ಸಂಖ್ಯೆ ತೀರಾ ವಿರಳವಾಗ್ತಾ ಹೋಗಿತ್ತು. ಪುಸ್ತಕ ಓದುವವರ ಸಂಖ್ಯೆನೇ ಕಡಿಮೆ ಆಗಿದೆ. ಇತ್ತೀಚೆಗೆ ಅವರು ಸುನೀತಾ ತುಂಬ ದೂರ ಸೋಮೇಶ್ವರ ಸ್ಟೇಷನಲ್ಲಿ ಅವ್ರ ವಾಸ. ದಿನ ಅವರು ಕಾಲೇಜ್ ಮುಂದಿನ ತನಕ ಹೋಗೋ ಸ್ಥಿತಿಲಿ ಇಲ್ಲ ಅಂಥೇಳಿ ಈಗ ಸುನೀತಾ ಹೋಟ್ಲು ಮುಂಭಾಗದ ಪಾರ್ಕ್ ಹತ್ರನೇ ಪುಸ್ತಕ ಇಟ್ಕೊಂಡು ಈಗಲೂ ಮಾರ್ತಾರೆ. ಅವ್ರ ಹತ್ರ ದಯವಿಟ್ಟು ಯಾರಾದರೂ ಒಂದೆರಡು ಪುಸ್ತಕ ಕೊಂಡ್ಕೊಳ್ಳಿ. ವಿಶ್ವ ಪುಸ್ತಕ ದಿನಾಚರಣೆಯ ಸಂಭ್ರಮಕ್ಕಾದರೂ ಅವರ ಬಳಿ ಒಂದು ಪುಸ್ತಕ ಕೊಂಡ್ಕೊಂಡ್ರೆ ಅವ್ರದ್ದೊಂದು ಜೀವನ ಆಗುತ್ತೆ ಅಂತ ನಾನಾದರೂ ಭಾವಿಸ್ತಾ, ಹಿಂದೆ ನನಗೂ ಶ್ರೀಮತಿ ಅನ್ನಪೂರ್ಣ ವೆಂಕಟಪ್ಪನವ್ರಿಗೂ ಒಂದು ಕಾರ್ಯಕ್ರಮದಲ್ಲಿ ಒಂದು ಸಂಭಾಷಣೆ ನಡೆದಿತ್ತು. ನಾನು ಮಹಿಳಾ ದಿನಾಚರಣೆ ಬರ್ತಾಯಿದ್ದೆ, ವಿಜಯವರೇ ಕಾರ್ಯಕ್ರಮ ನಡೆಯುತ್ತೆ ಬನ್ನಿ ಅಂದರು. ನಾನಿದ್ದವನು, ನೀವು ಯಾರೋ ದೊಡ್ಡವ್ರಿಗೆ ಮಹಿಳಾ ದಿನಾಚರಣೆ ದಿನ ಸನ್ಮಾನಿಸ್ತೀರಾ, ಸಣ್ಣವ್ರಿಗೆ ಮಾಡೋದಿಲ್ಲ ಅಂತ ಅಂದಾಗ, ಅವ್ರು ಈ ಬಾರಿ ನೀವೇ ಆಯ್ಕೆ ಮಾಡಿಕೊಡಿ, ನೀವು ಯಾರಿಗೆ ಹೇಳ್ತೀರೋ ಅವ್ರಿಗೆ ಸನ್ಮಾನ ಮಾಡ್ತೀವಿ ಅನ್ನೋ ಚಾಲೆಂಜನ್ನು ನನಗೆ ವಹಿಸಿದ್ರು. ಹೀಗಾಗಿ ನಾನಾಗ ಶ್ರೀಮತಿ ಯಶೋಧಮ್ಮ ಪುಸ್ತಕ ಮಾರಾಟಗಾರರು, ಇನ್ನೊಬ್ಬರು ಶ್ರೀಮತಿ ಯಶೋಧಮ್ಮ ರುದ್ರಭೂಮಿಯ ನಿರ್ವಾಹಕರು, ಇವರಿಬ್ಬರ ಹೆಸರನ್ನು ನಾನು ಮಹಿಳಾ ಸಮಾಜದವರಿಗೆ ಸೂಚನೆ ಮಾಡಿದಾಗ ಅವರಿಬ್ಬರನ್ನೂ ಅವತ್ತು ಕರೆದು ಸನ್ಮಾನ ಮಾಡಿ ಅವರಿಗೆ ಗೌರವ ಸಮರ್ಪಣೆ ಮಾಡಿದರು ಅನ್ನಪೂರ್ಣ ವೆಂಕಟಪ್ಪನವರು. ಅವರನ್ನೂ ಕೂಡ ನಾನಿವತ್ತು ನೆನಪು ಮಾಡ್ಕೋತೇನೆ. ಶ್ರೀಮತಿ ಯಶೋಧಮ್ಮನವರು ಕಷ್ಟಜೀವಿ, ಕೈಲಿ ಆಗ್ತಾಯಿಲ್ಲ, ವಯಸ್ಸಾಗಿದೆ. ಪುಸ್ತಕ ಯಾರಲ್ಲೂ ಏನನ್ನೂ ಕೇಳದೆ ಇವತ್ತಿಗೂ ಕೂತು ಪುಸ್ತಕ, ಕ್ಯಾಲೆಂಡ್ರು, ಸಣ್ಣ ಪುಸ್ತಕ ಏನನ್ನಾದರೂ ಮಾರಿ ಜೀವನ ಮಾಡ್ತಾಯಿದ್ದಾರೆ. ಅವರಿಗೆ ಪುಸ್ತಕ ದಿನಾಚರಣೆಯ ದಿನದಂದು ನನ್ನದೊಂದು ನಮಸ್ಕಾರ.